ವೀಕ್ಷಕರೇ, ಇವತ್ತಿಗೆ ಸೆಷನ್ ಮುಕ್ತಾಯ ಆಗಿದೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದರ ಆರಂಭದಲ್ಲಿ ತಾವು ಗಮನಿಸಿದ್ರಿ. ಆಡಳಿತ ಪಕ್ಷ ವಿಪಕ್ಷಗಳ ಗೊಂದಲ ಗಲಾಟೆಯ ಮಧ್ಯೆ ಅನಿರ್ದಿಷ್ಟಾವಧಿಗೆ ಕಲಾಪವನ್ನು ಮುಂದೂಡಿದರು. ಹೆಂಗಾಯ್ತು ಅಂದ್ರೆ ಒಂದ್ ರೀತಿ ವ್ಯರ್ಥಾಲಾಪ ಆಗಿ ವ್ಯರ್ಥ ಕಲಾಪವೂ ಕೂಡ ಆಗುವುದು. ಕಲಾಪದ ಮೂಲ ಉದ್ದೇಶಗಳನ್ನೇ ಮರೆತು ಬಿಟ್ರ ಈ ಜನಪ್ರತಿನಿಧಿಗಳು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅರಚಾಟ, ಕಿರುಚಾಟ, ಪ್ರತಿಭಟನೆ, ಬಹಿಷ್ಕಾರ, ಕಲಾಪ ಅಂದ್ರೆ ಇಷ್ಟೇನಾ? ಇದನ್ನು ಮೀರಿ ಕಲಾಪ, ಅದರ ಉದ್ದೇಶ ಇದು ಯಾವುದು ಕೂಡ ಯಾಕೆ ನೆನಪಿಗೆ ಬರಲ್ಲ? ಸುಗಮ ಕಲಾಪಕ್ಕೆ ಆಡಳಿತ ವಿಪಕ್ಷ ಇಬ್ಬರದ್ದು ಕೂಡ ಜವಾಬ್ದಾರಿ ಇದೆ. ಆಡಳಿತ ಪಕ್ಷದವರು ವಿಪಕ್ಷದವ್ರ ಮೇಲೆ ಹಾಕಂಗಿಲ್ಲ, ವಿಪಕ್ಷದವರು ಆಡಳಿತ ಮೇಲೆ ಹಾಕಂಗಿಲ್ಲ. ಸುಗಮ ಕಲಾಪ ನಡಿಬೇಕಂದ್ರೆ ಏನ್ ಮಾಡಬೇಕು? ಸುಗಮ ಕಲಾಪದ ಉದ್ದೇಶವೇ ರಾಜ್ಯದ ಅಭಿವೃದ್ಧಿ ಚಿಂತನೆ ಅಲ್ವೇ? ಹಾಗಿದ್ದಾಗ ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು? ಸಚಿವ ನಾಗೇಂದ್ರ ರಾಜೀನಾಮೆಗೆ ಹಠ ಹಿಡಿದಿದ್ದು ವಿಪಕ್ಷಗಳು. ಆಯ್ತು, ಇದನ್ನ ಬಿಟ್ರೆ ಬೇರೆ ವಿಚಾರಗಳಿಲ್ವಾ? ವಿಪಕ್ಷಗಳ ಈ ಗಲಾಟೆ ಇದೆಯಲ್ಲ, ಈ ವಿಪಕ್ಷಗಳ ಗಲಾಟೆ ಒಂದ್ ರೀತಿ ಆಡಳಿತ ಪಕ್ಷಕ್ಕೆ ಅಸ್ತ್ರ ಕೊಟ್ಟಂಗಾಗ್ಬಿಡ್ತು. ಈ ಗೊಂದಲ ಗಲಾಟೆಗಳ ನಡುವೆ ಅವರು 8 ಮಸೂದೆನೆ ಪಾಸ್ ಮಾಡ್ಕೊಂಡ್ಬಿಟ್ರು, 8 ಬಿಲ್ಗಳು ಪಾಸ್ ಮಾಡ್ಕೊಂಡ್ಬಿಟ್ರು. ಈಗ ಈ ಪಾರ್ಕ್ ಬಿಲ್ಲೇ ತಗೊಳ್ಳಿ, ಅಟ್ಲೀಸ್ಟ್ ವಿಪಕ್ಷದವರು ಇದನ್ನ ಚರ್ಚೆಗೆ ತಗೊಂಡು ಯಾವುದೇ ಕಾರಣಕ್ಕೂ ಇದನ್ನ ಪಾಸ್ ಮಾಡೋದಕ್ಕೆ ಬಿಡಲ್ಲ, 5% ಪಾರ್ಕ್ ಜಾಗನ ತಗೋತೀರಿ ಅಂತಂದ್ರೆ ಮುಂದೆ ಏನು ಉಳಿಯುತ್ತೆ ಅಂತ ವಿರೋಧ ಮಾಡಿದ್ರೆ ಅದನ್ನ ತಡೆ ಹಿಡಿಬಹುದಿತ್ತ? ಮಾಡಲಿಲ್ಲ. ನಾಗೇಂದ್ರ ರಾಜೀನಾಮೆ, ಅದರ ಮಧ್ಯೆ ಇವೆಲ್ಲವೂ ಕೂಡ ಪಾಸ್ ಆಯಿತು. ಪಾರ್ಕ್ ಬಿಲ್ ಸೇರಿದಂತೆ ಇತ್ಯಾದಿ ಬಿಲ್ಗಳನ್ನ ಚರ್ಚಿಸಿ ತಡೆಯಬಹುದಿತ್ತು ವಿಪಕ್ಷದವರು, ಆದ್ರೆ ಮಾಡಲಿಲ್ಲ. ಹಿಂಗಾಗಿ ಸಡನ್ ಅಲ್ಲಿ ಈ ರೀತಿಯ ಗಲಾಟೆಯಲ್ಲಿ 8 ಬಿಲ್ಗಳು ಪಾಸ್ ಆಗ್ಬಿಡ್ತು. ಈ ಮಧ್ಯೆ ರೈತರ ಹಿತವನ್ನೂ ಕೂಡ ಮರೆತು ಬಿಟ್ಟುವ ಈ ಆಡಳಿತ ಮತ್ತು ವಿಪಕ್ಷಗಳು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಬರದ ಪರಿಸ್ಥಿತಿ ಇದೆ, ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಸಹಾಯಕ್ಕೆ ಧಾವಿಸುತ್ತೆ ಅನ್ನೋದು ರೈತರ ಆಶಾಭಾವ. ಸಮರೋಪಾದಿಯಲ್ಲಿ ಆಗಬೇಕಾಗಿದ್ದ ಕೆಲಸದಲ್ಲಿ ವಿಳಂಬ ಮತ್ತು ನಿರ್ಲಕ್ಷ್ಯ. ಬೆಳೆ ನಷ್ಟಕ್ಕೆ ಪರಿಹಾರ ಯಾವಾಗ ಅನ್ನೋದು ಈಗ ರೈತರ ಪ್ರಶ್ನೆ ಆಗಿದೆ. ವೀಕ್ಷಕರೇ, ಒಂದು ದಿನದ ಕಲಾಪಕ್ಕೆ ಖರ್ಚಾಗೋದು 60 ಲಕ್ಷದಿಂದ 1 ಕೋಟಿ ರೂಪಾಯಿ ಒಂದು ದಿನಕ್ಕೆ. ಅಧಿವೇಶನಕ್ಕಾಗಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ 2,000ಕ್ಕೂ ಹೆಚ್ಚು. ಅಧಿವೇಶನದಲ್ಲಿ ಭಾಗಿಯಾಗುವ ಶಾಸಕರಿಗೆ ದೈನಂದಿನ ಭತ್ಯೆ, ಊಟ, ವಿದ್ಯುತ್ ಬಳಕೆ, ವಾಸಸ್ಥಳ, ಭದ್ರತೆ, ವಾಹನ ವ್ಯವಸ್ಥೆ, ನಿರ್ವಹಣಾ ವೆಚ್ಚ ಇವೆಲ್ಲವನ್ನ ಸೇರಿ ಒಂದಿನಕ್ಕೆ 60 ಲಕ್ಷದಿಂದ 1 ಕೋಟಿ ಖರ್ಚಾಗುತ್ತೆ ಪರ್ ಡೇ. 1 ನಿಮಿಷಕ್ಕೆ 16,000 ರೂಪಾಯಿಗಿಂತ ಹೆಚ್ಚು ಖರ್ಚಾಗುತ್ತೆ ಕಲಾಪಕ್ಕೆ. 1 ನಿಮಿಷಕ್ಕೆ 1,000 ರೂಪಾಯಿ ಹೋಗುತ್ತೆ. ಒಟ್ಟು 60 ಲಕ್ಷದಿಂದ 1 ಕೋಟಿ ಹಣ ಒಂದು ದಿನಕ್ಕೆ ಕಲಾಪಕ್ಕೆ ಖರ್ಚಾಗಿತ್ತು. ರಿಸಲ್ಟ್ ಏನು? ಬರೀ ಗಲಾಟೆ, ಅರಚಾಟ, ಕಿರುಚಾಟ, ಬಹಿಷ್ಕಾರ. ಮುಂದೂಡಲಾಗಿದೆ ಕಲಾಪವನ್ನು 10 ನಿಮಿಷ, 10 ದಿನ. ಹಿಂಗೆ ಕಲಾಪ ಅರ್ಥಪೂರ್ಣವಾಗಲ್ಲ ಅಂತಂದ್ರೆ ಕೋಟಿ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥ. ಇದೆಲ್ಲವನ್ನು ಜನಪ್ರತಿನಿಧಿಗಳು ಯಾಕೆ ಅರ್ಥ ಮಾಡ್ಕೋಬಾರದು? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೆಕ್ಸ್ಟ್.